ಭಾಳ ವಿಶೇಷ. ಮದುವೆ ಆಗೋಕ್ಕಿಂತ ಮುಂಚೆ ಹಳೆಯ ಟೆಂಪಲ್ ಅಂದರೆ ಮದುವೆ ಮೀನಾಕ್ಷಿ ಸುಂದರೇಶನ್ಗಿಂತ ಇದು ತುಂಬ ಹಳೆಯ ಟೆಂಪಲ್. ಇದು ಮದುವೆ ಮೀನಾಕ್ಷಿಯಲ್ಲಿ ಹೈವೇಲೇ ಬರುತ್ತೆ. ಇನ್ನೇನು ಮದುವೆಗೆ ಹೋಗ್ಬೇಕಾದ್ರೆ ಹೈವೇಲಿರುತ್ತೆ. ಮತ್ತು ಅಲ್ಲಿ ಉತ್ತರಕ್ಕೆ ಕಾವೇರಿ ನೀರು ಹರಿತಿದೆ. ಅದು ಭಾಳ ವಿಶೇಷ. ಅದು ಒಂದೇ ಕಡೆ ಉತ್ತರಕ್ಕೆ ಕಾವೇರಿ ನೀರು ಬಿಟ್ಟರೆ ಕಾಶಿಲೆಲ್ಲ ಹರಿತಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಆ ಒಂದು ಕಾವೇರಿ ನೀರು ಹರಿಯೋ ಜಾಗದಲ್ಲಿ ಒಂದು ಭದ್ರಕಾಳಿ ಟೆಂಪಲ್ ಕೂಡ ಇದೆ. ತಾಯಿ ಭದ್ರಕಾಳಿ ಇದೂ ಇದೆ. ಅಲ್ಲಿ ನೀವು ಹೋಗಿ ಕಾಳಭೈರವ ಮತ್ತು ಶಿವ ಭಾಳ ವಿಶೇಷವಾಗಿ, ಕಾಳಭೈರವ ಮತ್ತು ಶಿವ ವಿಶೇಷವಾಗಿ ಅಲ್ಲಿ ಕಾಳಭೈರವನ ಹೋಮ ಮಾಡಿ ಶಿವನಿಗೆ ಅಭಿಷೇಕ ಮಾಡ್ತಾರೆ 100%. ನೀವು ಅಲ್ಲಿ ಹೋಗಿ ಶಿವನ ಹತ್ರವ ಆ ಒಂದು ಟೆಂಪಲಲ್ಲಿ ವಾದ ವಿನಾಯಕ ಟೆಂಪಲ್ ಅಂತ ನಾನು ಹೇಳ್ತೀನಿ. ವಾದ ವಿನಾಯಕ ಟೆಂಪಲ್ ಅಂತ ಅಲ್ಲಿ ಚೆನ್ನಾಗಿ ಬರಬೇಕು. ವಾದ ವಿನಾಯಕ ಅಂದರೆ ಲಾಯರ್ ಬಂದು ಗಣಪತಿನೇ ಆಗಿದ್ದಾರೆ. ಗಣಪತಿ ಆ ಟೆಂಪಲಲ್ಲಿ ಗಣಪತಿನೇ ಲಾಯರ್ ಅಂತ ಪ್ರೂವ್ ಮಾಡಿದ್ದಾರೆ. ಯಾರೆಲ್ಲ ಮೈ ಮೇಲೆ ಕೇಸ್ ಹಾಕ್ಸ್ಕೊಂಡಿದ್ದೀರ, ಸಿಕ್ಕಾಬಟ್ಟೆ ಪ್ರಾಬ್ಲಮ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಣ್ತೀವಿ ನೋಡ್ರಿ, ನಿಮ್ಮ ಆಸೆಗಳು 1000 ಇರ್ತವೆ. 1000 ಇದ್ದರೂ ಕೂಡ ಕಿರಿಕಿರಕ್ಲ ಒಬ್ಬೊವ್ರ ಮೇಲೆ ಸಣ್ಣ ತಪ್ಪು, ಕಾಪಿ ಹಾಲು ಉಕ್ಕಿದ್ದಕ್ಕೆ ಡೈವರ್ಸ್ ಆಗಿರ್ತಾರೆ. ಇನ್ನೊವ್ರ ಮೇಲೆ ಒಂದು 10 ದಿವಸ 100 ಲೀಟ್ರ್ ಹಾಲು ಕುಡಿದಾರ ಮೇಲೆ ಗಲಾಟೆನೇ ಇರೋಕ್ಕಲ್ಲ 100%. ಇವ್ರಿಗೆಲ್ಲರಿಗೂ ಕೂಡ ವಾದ ವಿನಾಯಕ ಟೆಂಪಲ್ ಅಂತ ಇದೆ. ನೀವು ಅಲ್ಲಿ ಹೋಗಿ ಪೂಜೆ ಮಾಡಿ ಕೋರ್ಟ್ ಕೇಸಿಂದ 100% ನೀವು ಆಚೆ ಬರ್ತೀರಾ. ಇಲ್ಲಿಗೆ ಹೋಗಿ ಭಾಳ ವಿಶೇಷವಾಗಿ ಅಕಸ್ಮಾತ್ ನಿಮಗೆ ಹೋಗೋಕ್ಕಾಗಿಲ್ಲ ಅಂದರೆ ನನ್ನ ಸಂಸ್ಥೆಗೆ ಫೋನ್ ಮಾಡಿ ಬರ್ಸಿಡಿ, ನಾನು ಹೋಗ್ತೀನಿ. ಹೋಗೋರೆಲ್ಲ ಹೋಗಿ, ನಿಮಗೆ ನಿಮ್ಮ ಕಾರಿದ್ರೆ ನೀವು ಹೋಗಿ, ಸರ್ ನನಗೆ ಹೋಗೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ನೀವು ಬರ್ಸಿಡಿ ನನ್ನ ಸಂಸ್ಥೆಗೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ನಾನು ಖುದ್ದೇ ಕರ್ಕೋಗಿ ಹೋಮ, ಭಾಳ ವಿಶೇಷ ಹೋಮ ಅಭಿಷೇಕ ಎಲ್ಲವನ್ನೂ ದೇವ್ರ ಮುಂದೆ ಮಾಡಿಸ್ತೀನಿ. ಸರ್ ನಮಗೂ ಕೇಸ್ ಇದೆ ಸರ್, ದಯವಿಟ್ಟು ನಮ್ಮ ಕೈಲಿ ಗೊತ್ತಾಗಲ್ಲ, ನಿಮ್ಮ ನಂಬರ್ಗೆ, ನನ್ನ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ನೀವು ದಯವಿಟ್ಟು ಫೋನ್ ಮಾಡಿ. ನಮ್ಮ ಸ್ಟಾಫಿಗೆ ಭಾಳ ವಿಶೇಷ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ಟಾಫ್ ನಿಮ್ಮ ಫೋನ್ ಎತ್ತಲ್ಲ ಅಂಥೇಳಿ ನಾನು ಸಂಬಳ ಕೊಟ್ಟು ಕೂಡ ಒಂದು ಕಾಲ್ ಯಾರು ಫೋನ್ ಮಾಡಿದ್ರೆ ಅವ್ರಿಗೆ 50 ರೂಪಾಯಿ ಕಮಿಷನ್ ಕೊಡ್ತೀನಿ. ಅಂದರೆ ನನ್ನ ಆಡಿಯನ್ಸಿಗೆ ನೋವಾಗಬಾರ್ದು, ಫೋನ್ ಎತ್ತರಿಗೂ ನೋವಾಗಬಾರ್ದು. ಅವ್ರ ಸಂಬಳನೂ ಕೊಟ್ಟು 50 ರೂಪಾಯಿ ಯಾಕೆ ಕೊಡ್ತೀನಿ ಅಂದರೆ ಅವರಲ್ಲೇ ಪೈಪೋಟಿಯಾಗಿ ನಾ ಎತ್ತಲಿ ಅಂತ. ಯಾಕಂದರೆ ಇವಾಗ ನಾವು ಬೈಯೋಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ. ಹಿಂದೆಲ್ಲ ನಮ್ಗೆ ಬೈಯರು ನಾವು ಇವಾಗ ಏನು ಮಾಡಿದ್ರು ಕೇಸ್ ಆಗ್ಬಿಡ್ತು. ಆಮೇಲೆ ನಾವು ಯಾರು ಅನುಭವಿಸೋಕ್ಕಾಗಲ್ಲ. ಜಾಣತನದಿಂದ ಕೆಲಸವನ್ನು ತಗೋಬೇಕಾಗತ್ತೆ. ಹಾಗಾಗಿಯೇ ನೀವು ಫೋನ್ ಮಾಡಿ ಅಮ್ಮ ನನ್ನ ಹೆಸಿದ್ದು, ನನಗೂ ಕೋರ್ಟ್ ಕೇಸ್ ಇದೆ, ದಯವಿಟ್ಟು ಬರ್ಸಿಡಿ. ತಿರುಚೆಂದೂರ್ಗೂ ಹೋಗೋಕ್ಕಾಗಿಲ್ಲ ಅಂದ್ರಿಗೂ ಬರ್ಸಿಡಿ, ನಾನೇ ಬಸ್ ಮಾಡ್ಕೆ ಕರ್ಕೋಗ್ತೀನಿ. ಇಲ್ವಾ ನಿಮ್ಮ ಕಾರಲ್ಲಿ ಬರ್ರಿ. ಇದು ಖಂಡಿತಲ್ಲೂ ನಿಮ್ಮ ಕೋರ್ಟ್ ಕೇಸ್. ನಾನು ನಿಮ್ಮನ್ನು ಕರ್ಕೋಗಿದ್ದು ಟೆಂಪಲ್ಗೆ, ಅದು ನನಗೆ ಪುಣ್ಯ ಬಂದರೆ ಸಾಕು. ಆ ಪುಣ್ಯ ಬಂದು ನಾನು ಜನಗಳಿಗೆ ಸತ್ಯ ಹೇಳಿದರೆ ಸಾಕು. ನನಗಿನ್ನೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ನನ್ನ ಮಗಳಿಗೆ, ನನ್ನ ಹೆಂಡ್ತಿಗೆ ಇನ್ನೂ 4 ತಲೆಮಾರು ಆಗುವಷ್ಟು ನಾನು ಪುಣ್ಯ ಸಂಪಾದನೆ ಮಾಡಿದ್ದೆ. ಇನ್ನೂ 4 ತಲೆಮಾರು ಅವ್ರ ಲೈಫಲ್ಲಿ ನಿಮ್ಮಲ್ಲಿ ಒಂದು ಸತ್ಯ ಹೇಳ್ತಿದ್ದೀನಿ ಕೇಳಿ. ನನ್ನ ಲೈಫಲ್ಲಿ ಇದು ಮರೆಯೋಕ್ಕಾಗದಿರೋ ದಿನ. ನನ್ನ ಲೈಫಲ್ಲಿ ನನ್ನ ಮಗಳು ಇಲ್ಲಿವರೆಗೂ ನನ್ನ ಮಗಳಿಗೆ 10 ವರ್ಷ 2 ಮೀಟಿಂಗ್ ನಡೆದಿರೋದು. ನಮ್ಮ ಮಗಳಿಗೆ ಒಂದು ಗೊತ್ತಿಲ್ಲ, ಒಂದು ಕಾಫಿ ಡೇಗೆ ಇಬ್ಬರು ಹೋಗ್ತೀವಿ. ಅವತ್ತೊಂದು ಮೀಟಿಂಗಲ್ಲಿ ಬುದ್ಧಿ ಹೇಳ್ತಾಳೆ, ಬಿದ್ದೋಗ್ಬಿಟ್ಟೆ, ಅಪ್ಪ ನೀನು ಏನೋ ಒಂದು ಮಾಡಿಬಿಡ್ತೀಯ, ನಿನ್ನ ಹತ್ರ ದುಡ್ಡಿದೆ, ನಿನ್ಗೆ ಯಾರೋ ಲಾಯರಾಗು ಇನ್ನೊಂದು ಕೇಸೋ ಬಿಡಿಸ್ಕೊ ಬರ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲಪ್ಪ, ನಾವೆಲ್ಲಿಗೆ ಹೋಗೋದು, ಸ್ಕೂಲಲ್ಲಿ ಹೆಂಗೆ ತಲೆ ಎತ್ತೋದು, ನಮ್ಗೆ ಅವಮಾರಿದ್ದಾರೆ, ಯಾರು ಕೊಡ್ತಾರೆ? ಈ ಥರ ಒಂದು ಕಾಫಿ ಡೇಲಿ ಒಂದು ಮಾತಾಡ್ತಾರೆ. ಚಾಕು ಹಾಕೇಬೇಕು. ಇನ್ನೂ 10 ವರ್ಷದ ಹುಡುಗಿ, ನಿನ್ನ ಹತ್ರ ದುಡ್ಡಿದೆ, ಜನ ಇದ್ದಾರೆ, ನಿಂಗೆ ಯಾರನ್ನೋ ಬಿಡಿಸ್ಕೊ ಬರ್ತಾರೆ. ನಮ್ಮನ್ನು ಯಾರು ಬಿಡಿಸ್ಕೊ ಬರ್ತಾರೆ? ನಮ್ಮ ಹತ್ರ ದುಡ್ಡೇನಿದೆ, ಅದು ನನ್ನ ದುಡ್ಡು, ಅದು ಅವಳ ದುಡ್ಡು ಬೇರೆ. ನಮ್ಮ ಹತ್ರ ಯಾವ ದುಡ್ಡಿದೆ? ಏನೇನು ಮಾತಾಡ್ತೀಯ? ಹಿಂಗೆಲ್ಲ ಒಂದು ದಿವಸ ಹೇಳಿದ್ಲು. ಇನ್ನೊಂದು ದಿವಸ ಮೊನ್ನೆ ನಾವಿಬ್ಬರು ಗೊತ್ತಿಲ್ಲ ಬೆಳಗ್ಗೆ ನಾವೊಂದು ಬ್ರಾಹ್ಮಣರ ಕೈಬಿಟ್ಟು ಟಿಫನ್ ತಿನ್ನೋಕೆ ಹೋಗ್ಬೇಕಾದ್ರೆ ಒಂದು ಸನ್ಯಾಸಿ ಒಬ್ಬರನ್ನ ನಾವು ನೋಡ್ದು, ನಾನು ನನ್ನ ಮಗಳು ನನ್ನ ಹೆಂಡ್ತಿಲ್ಲ ನೋಡಿದ. ಅಪ್ಪ ಅವ್ರು ಸನ್ಯಾಸಿ ತಾನೆ, ಅವ್ರಿಗೆ ಯಾಕೆ ಮೈ ತುಂಬ ಒಡವೆ? ಅವ್ರು ಸನ್ಯಾಸಿ ತಾನೆ. ಅಪ್ಪ ಅವ್ರಿಗೆ ಯಾಕೆ ಅಷ್ಟು ಕಾಸ್ಟ್ಲಿ ಫೋನು? ಅಪ್ಪ ಅವ್ರು ಸನ್ಯಾಸಿ ತಾನೆ, ಅವ್ರು ಉಗಿಯೋಕೆ ಬೆಳ್ಳಿ ಪಾತ್ರೆ? ಸನ್ಯಾಸಿ ಇಲ್ಲಪ್ಪ, ಅದು ಡವ್ವು ಅನ್ನೋ. ನಾನು ಕಳೆದೋಗ್ಬಿಟ್ಟೆ. ಸನ್ಯಾಸಿಗಳಿಗೆ ಇದೆಲ್ಲ ಯಾಕೆ ಬೇಕು? ಇದು ರಾಂಗ್. ಅಂದರೆ 2 ನನ್ನ ಲೈಫಲ್ಲಿ ಮೀಟಿಂಗ್ ನಡೆದಿರೋದು. ಆ 2 ಬ್ರಿಲಿಯಂಟ್ ಬ್ರೈನ್ ನನ್ನ ಮಾಲೆ ಬಿದ್ದದು. ಕಳೆದೋಗ್ಬಿಟ್ಟೆ, ಶರಣರಾಗ್ಬಿಟ್ಟೆ ನನ್ನ ಲೈಫಲ್ಲಿ. ಈಗಲೂ ಅಪ್ಪ ಎಷ್ಟೊತ್ತಿಗೆ ಬತ್ತೀಯ ಅಂತ ಇಲ್ಲ, 100% ಅಷ್ಟು ವೈಬ್ರೇಷನ್. ನಿಮಗೆ ದೊಡ್ಡ ಪರಿಹಾರ ಹೇಳಿದ್ದೀನಿ. ಇದನ್ನು ನೀವು ಗ್ಯಾರಂಟಿ ಟಿವಿಗೆ ಥ್ಯಾಂಕ್ಸ್ ಹೇಳಿ ದಯವಿಟ್ಟು ದರ್ಶನ ಮಾಡಿ. ನಿಮ್ಮ ಮಕ್ಕಳನ್ನ, ನಿಮ್ಮ ಕೇಸನ್ನು ಗೆದ್ಕೊಳ್ಳಿ. ಎಷ್ಟೇ ಕೋಟಿ ರೂಪಾಯಿ ಪ್ರಾಪರ್ಟಿ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಓಕೆ, ಸೊ 2 ದೇವಸ್ಥಾನನ ಸಜೆಸ್ಟ್ ಮಾಡಿದ್ರಿ. ಇದೇನು ವ್ರತಾಚರಣೆ ಥರ ಹೋಗ್ತಾ ಬರ್ತಾ ಇರಬೇಕಾ, ಏನು ಒಂದ್ಸಲಿ ಹೋಗಿ ಬಂದರೆ ಸಾಕಾಗತ್ತಾ? ಸೊ ಅದ್ರ ಬಗ್ಗೆ ನಾನು ಕೇಳ್ತೇನೆ. ಹಾಗೆ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆ ಏನಿದೆ ಅದನ್ನು ಪರಿಹಾರವನ್ನು ಕಂಡುಕೊಳ್ಬಹುದು ಗುರೂಜಿ ಹತ್ರ ಮಾತಾಡೋ ಮುಖಾಂತರ.